ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ನಿಮ್ಮ ಹೆಸರು ಮತ್ತೆ ಪ್ಲೇಸ್ ಹೇಳಿ, ಅದ್ರ ಜೊತೆಗೆ ವಿಡಿಯೋ ಮತ್ತೆ ಆಡಿಯೋ ಆನ್ ಮಾಡ್ಕೊಳ್ಳಿ. ಎಸ್, ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ಹ್ಯಾಪಿ ಮಾರ್ನಿಂಗ್ ಸರ್. ಎಲ್ಲಿಂದ? ನಾನು ಹೆಸರು ಶ್ರೀರಂಗಪಟ್ಟಣದಿಂದ ಮತ್ತೆ ಪ್ಲೇಸ್ ಹೇಳಿ. ಮಾತಾಡ್ತಿರೋದು, ಮಂಡ್ಯ. ಓಕೆ ಓಕೆ, ಹೆಸರು? ನನ್ನ ಹೆಸರು ಡಾಕ್ಟರ್ ಹೇಮಂತ್ ಅಂತ ಹೇಳಿ. ಓಕೆ, ಮಾತಾಡಿ ಸರ್. ನಾನ್ ಬಂದು ಶರೀಫ್ ಸರ್ ಟೀಮ್ ಅಲ್ಲಿ ಇರೋದು, ಶಿವಮೊಗ್ಗ. ಓಕೆ ಸರ್, ಮಾತಾಡಿ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ಎರಡನೇದಾಗಿ ನಮ್ಮ MD ಸಾಹೇಬ್ರಿಗೆ, ಡಾಕ್ಟರ್ ಸಾಗರ್ ಜೋಶಿ ಸರ್ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಎಷ್ಟೋ ನಾವು ಕೂಡ ಡಾಕ್ಟರ್ ಆಗಿ ಎಷ್ಟೋ ಕಡೆ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತೀವಿ, ಆದ್ರೂ ಕೂಡ ಅಲ್ಲಿ ಆಗದೆ ಇರ್ತಕ್ಕಂಥ ಒಂದು ಮಿರಾಕಲ್ ರಿಸಲ್ಟ್ ಗಳನ್ನ ನಾನು ಕೆಲವೊಂದನ್ನ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಮೇಡಮ್, ಮೊದಲನೇದಾಗಿ ನನ್ಗೇನೆ ನಾನು ಫಸ್ಟ್ ಸೆಲ್ಫ್ ಆಗಿ ಯೂಸ್ ಮಾಡ್ಬೇಕಂತ ಹೇಳಿ ಒಂದು 3 years ನಾನು ಇದನ್ನ ಯಾವ್ದನ್ನು ನಾನು ಮಾಡಬಾರ್ದು ಅಂತ ಹೇಳಿ ಸ್ಟಡಿ ಮಾಡಿದ್ವಿ. ಬಟ್ ಅದಾದ್ಮೇಲೆ ನಾನು ಸೆಲ್ಫ್ ಆಗಿ ಫಸ್ಟ್ BP ಗೆ ಅಂತ ಹೇಳಿ ನಾನು ರಿಸ್ಟ್ಬ್ಯಾಂಡ್ ಅನ್ನ ಯೂಸ್ ಮಾಡಿದೆ. ಆ ರಿಸ್ಟ್ಬ್ಯಾಂಡ್ ಯೂಸ್ ಮಾಡಿ ವಂಡರ್ಫುಲ್ ಮಿರಾಕಲ್ ರಿಸಲ್ಟ್ ಬಂತು. ಯಾಕಂದ್ರೆ 180, 200 ಇರ್ತಾ ಇತ್ತು ಯಾವಾಗ್ಲೂ BP. ಬಟ್ ನನಗೇನೆ ಅದು ನಾರ್ಮಲ್ ರೇಂಜ್ ಬಂತು, ಜಸ್ಟ್ ಒಂದು ವೀಕಲ್ಲೇ. ಬಟ್ ಅದೊಂಥರ ನನ್ಗೆ ಮಿರಾಕಲ್ ಅಂತ ಅನ್ಸ್ತು. ಇದ್ರಲ್ಲಿ ಏನೋ ಒಂದಿದೆ ಅಂತ ಹೇಳಿ ಅವಾಗ ಒಂದ್ ಸ್ವಲ್ಪ ಇನ್ವಾಲ್ವ್ ಆದೆ. ಬಟ್ ಆಮೇಲೆ ಸ್ಟಡಿ ಮಾಡಿ ಸಾಕಷ್ಟು ಪೇಷಂಟ್ ಗಳಿಗೆ ಕೊಟ್ಟಿದ್ದೀನಿ. ಅದ್ರಲ್ಲಿ ಇನ್ನೊಂದು ಮಿರಾಕಲ್ ರಿಸಲ್ಟ್ ಹೇಳಕ್ ಇಷ್ಟಪಡ್ತೀನಿ. ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿದೆ ಅಂತ ಹೇಳಿ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. 5 ಲಕ್ಷ ಕೇಳಿದ್ರು. ಬಟ್ ಇದನ್ನ ನಾನು ನನ್ನ ಹತ್ರ ಬಂದು ಸಜೆಷನ್ ಕೇಳಿದ್ಕೆ ನಾನು ಇದೊಂದು ಕಿಟ್ ನ ಕೊಡ್ಸಿ ಮತ್ತೆ ಮೋರ್ ಪವರ್ ಪ್ಲಸ್ ಕೂಡ ಕೊಟ್ಟಿದ್ದೀನಿ ಅಡಿಷನಲ್ ಆಗಿ. ಜಸ್ಟ್ ಒಂದು 15 days ಅಲ್ಲಿ ಮತ್ತೆ ಅವ್ರು ಹೋಗಿ MRI ಸ್ಕ್ಯಾನ್ ಮತ್ತೆ ECG ಪ್ರತಿಯೊಂದು ಎಲ್ಲ ಮಾಡಿಸ್ಕೊಂಡ್ ಬಂದ್ಮೇಲೆ ಅದು ನಾರ್ಮಲ್ ಆಗ್ತಾ ಇದೆ ಸರ್, ಏನ್ ತಗೊಂಡ್ರಿ ಅಂತ ಡಾಕ್ಟರ್ ಇವತ್ತು ಕೇಳಿದ್ದಾರೆ. ಸರ್ಜನ್ ಅವ್ರಿಗೆ ಕೇಳಿದ್ದಾರೆ ಇದರ ಮಿರಾಕಲ್ ರಿಸಲ್ಟ್ ಅಂತ ಹೇಳಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬದುಕ್ಸಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸಪೋರ್ಟ್ ಅಂತ ಹೇಳಿ, ಎಕ್ಸ್ಟ್ರಾ ಒಂದು ಲೈಫ್ ಅಂತ ಹೇಳಿ ನಮ್ಗೆ ಯೂನಿವರ್ಸ್ ತರ ದೇವ್ರು ನಮ್ಗೆ ಇದ್ದಿದ್ದು ಕೊಟ್ಟಿದ್ದಾನೆ. ಬಟ್ ಇದ್ರಲ್ಲಿ ಖುಷಿ, ಹೆಮ್ಮೆಯಿಂದ ಕೆಲಸ ಮಾಡ್ತಾ ಇದೀವಿ. ಎಷ್ಟೋ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಬೇರೆ ಕಡೆ ಹೋದಾಗ. ಯಾಕಂದ್ರೆ ಒತ್ತಡದಿಂದ ಎಷ್ಟೋ ಮೆಡಿಸಿನ್ಸ್ ನಾವು ಹಾಸ್ಪಿಟಲ್ ಇಂದ ಬರ್ದಿದೀವಿ ಬೇರೆ ಕಡೆ. ಬಟ್ ಇಲ್ಲಿ ಒಂದು ಖುಷಿಯಿಂದ ನಾವು ಇವತ್ತನ್ನ ಡೈರೆಕ್ಟ್ ಆಗಿ ರೆಫರ್ ಮಾಡ್ಬೋದು. ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಳ್ಳೆ ವಂಡರ್ಫುಲ್ ರಿಸಲ್ಟ್. ಮತ್ತೆ ಇನ್ನೊಂದು ರಿಸಲ್ಟ್ ಶೇರ್ ಮಾಡ್ತೀನಿ. 38 years ಸ್ಟ್ರೋಕ್ ಆಗಿತ್ತು. ತುಂಬಾ ಒಂದು 5 ರಿಂದ 6 ಲಕ್ಷ ಖರ್ಚು ಮಾಡಿದ್ರು. ಎಲ್ಲಾ ತರ ಹಾಸ್ಪಿಟಲ್ಗಳು ಮತ್ತೆ ಆಯುರ್ವೇದಿಕ್, ಆಂಧ್ರ ಮತ್ತೆ ತಮಿಳ್ನಾಡು ಎಲ್ಲ ಕಡೆ ಹೋಗಿದ್ರು. ಎಲ್ಲೂ ಕೂಡ ಗುಣ ಆಗಿರ್ಲಿಲ್ಲ. ಲೆಫ್ಟ್ ಸೈಡ್ ಸ್ಟ್ರೋಕ್ ಆಗಿತ್ತು. ಅದು ವಿಡಿಯೋ ಶೇರ್ ಮಾಡ್ತೀನಿ ಬೇಕಾದ್ರೆ ಗ್ರೂಪ್ಗೆ. ಇವತ್ತು ಜಸ್ಟ್ 1.5 month ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದಾನೆ. ಅವ್ರ ಊರಲ್ಲಿ ತುಂಬಾ ಖುಷಿ ಪಡ್ತಾ ಇದಾರೆ. ಯಾಕಂದ್ರೆ ಚಾಲೆಂಜಿಂಗ್ ಆಗಿ ನಾನು ಅದನ್ನ ತಗೊಂಡಿದ್ದು ಕೇಸು. ಬಟ್ ಇವತ್ತು ವಂಡರ್ಫುಲ್ ಆಗಿ ಆ ವ್ಯಕ್ತಿ ನಡೀತಾ ಇದ್ದಾನೆ. ವಿತ್ ನಾನು ಬಿಫೋರ್ ಆಫ್ಟರ್ 2 ವಿಡಿಯೋನು ಕೂಡ ನಾನು ಬೇಕಾದ್ರೆ ನಿಮ್ಮ ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಮತ್ತೆ ಇನ್ನೊಂದು ರಿಸಲ್ಟ್ ಹೇಳಕ್ ಇಷ್ಟಪಡ್ತೀನಿ. ಆ ವ್ಯಕ್ತಿಗೆ ಗ್ಯಾಂಗ್ರೀನ್ ಆಗಿತ್ತು. ಗ್ಯಾಂಗ್ರೀನ್ ಆಗಿ ಇನ್ಸುಲಿನ್ ತಗೋತಿದ್ರು. ಇವತ್ತು ಇನ್ಸುಲಿನ್ ಸ್ಟಾಪ್ ಮಾಡಿಸಿ, ನಾರ್ಮಲ್ ಮೆಡಿಸನ್ ಸ್ಟಾಪ್ ಮಾಡಿಸಿ, ಇವತ್ತು ನಾರ್ಮಲ್ ಎಲ್ಲಾ ತರ ಫುಡ್ ಅಂದ್ರೆ ಎಲ್ಲಾ ತರ ಊಟ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದು ಒಂದು ಈ ಬಯೋಟೋನಿಯಂ ನಮ್ಮ ಒಂದು ಪ್ರಾಡಕ್ಟ್. ತುಂಬಾ ಮಿರಾಕಲ್ ರಿಸಲ್ಟ್ ಬಂದಿದೆ. ಆ ವ್ಯಕ್ತಿ ಒಂದು ಮೆಡಿಸನ್ ಇಲ್ದೆ ಇವತ್ತು ಆರಾಮಾಗೆ ಲೈಫ್ ನ ಲೀಡ್ ಮಾಡೋ ತರ ಒಂದು ದೇವರ ಅವಕಾಶನ ಈ ಒಂದು ಪ್ರಾಡಕ್ಟ್ ಮುಖಾಂತರ ನಮ್ಗೆ ಕೊಟ್ಟಿದ್ದಾನೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ನಮ್ ತಂದೆನೂ ಕೂಡ, ಈಗ ನಮ್ ತಂದೆ ನಮ್ ತಾಯಿ ಎಲ್ಲರಿಗೂ ಕೂಡ ಈ ಪ್ರಾಡಕ್ಟ್ ನ ಕೊಟ್ಟಿದ್ದೀನಿ. ವಂಡರ್ಫುಲ್ ರಿಸಲ್ಟ್. ಇದರಲ್ಲಿ ಯಾರು ಕೂಡ 1% ಕೂಡ ನೆಗೆಟಿವ್ ಅನ್ನೋದನ್ನ ತೋರ್ಸಕ್ ಸಾಧ್ಯನೇ ಇಲ್ಲ ಆಸ್ ಎ ಡಾಕ್ಟರ್ ಹೇಳೋದಾದ್ರೆ. ಬಟ್ ತುಂಬಾ ಥ್ಯಾಂಕ್ಸ್ ಮೇಡಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡಕ್ಕೆ. ನೆಕ್ಸ್ಟ್ ಅವಕಾಶ ಎಲ್ರಿಗೂ ಸಿಗ್ಬೇಕು. ಹಾಗಾಗಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಅವಕಾಶ ಸಿಕ್ತಾಗ ಇನ್ನೂ ಸಾಕಷ್ಟು ರಿಸಲ್ಟ್ ಇದೆ. ಆ ವ್ಯಕ್ತಿ ಮುಖಾಂತರ, ಆ ಪೇಷಂಟ್ ಗಳ ಮುಖಾಂತರ ನಾನು ಆ ವಿಡಿಯೋನ ನಿಮ್ಗೆ ಶೇರ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ನಮ್ಮ ಹೇಮಂತ್, ಡಾಕ್ಟರ್ ಹೇಮಂತ್ ಸರ್ ಅವರು ಇಷ್ಟು ಒಂದು ಶ್ರೀರಂಗಪಟ್ಟಣದಿಂದ ಒಳ್ಳೆ ರಿಸಲ್ಟ್ ಅನ್ನ ನಮ್ಗೆ ಸ್ಫೂರ್ತಿ ಆಯ್ತು, ಖುಷಿ ಆಯ್ತು.